ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ ಸತ್ಸಂಗದಿಂದ ದುರ್ಬುದ್ಧಿ ನಾಶವಾಗಿ ಸಜ್ಜನರಾಗುತ್ತಾನೆ. ದುಷ್ಟರ ಸಂಘದಿಂದ ಸಜ್ಜನನು ದುರ್ಜನರಾಗುವ ಸಾಧ್ಯತೆ ಇರುತ್ತದೆ. ನಮ್ಮಲ್ಲಿ ಒಳ್ಳೆಯ ಗುಣ ಕಂಡುಕೊಳ್ಳಬೇಕಾದರೆ ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ನಮ್ಮ ಕಣ್ಣಿಗೆ ಒಳ್ಳೆಯ ದೃಶ್ಯ ಬೀಳಬೇಕು, ಒಳ್ಳೆಯ ಮಾತುಗಳು ಕೇಳುತ್ತಿರಬೇಕು. ಇದರಿಂದ ನಮ್ಮ ಮನಸ್ಸು ಪರಿವರ್ತನೆ ಹೊಂದಿ ಒಳ್ಳೆಯತನವನ್ನು ಕಂಡುಕೊಳ್ಳಲು ಸಹಕಾರಿಯಾಗುತ್ತದೆ. ಸಜ್ಜನರ ಸಹವಾಸ ಮಾಡಿ ನಾವು ಸಜ್ಜನರಾಗೋಣ. ಬಾಬಾರವರ ಒಪ್ಪಿಗೆ ಮತ್ತು ಆಶೀರ್ವಾದ ಸಿಕ್ಕಿದರೆ ಸಾಕು, ಮಿಕ್ಕವರನ್ನು ಸುಲಭವಾಗಿ ಒಪ್ಪಿಸಬಹುದು. ಬಾಬಾ ಅವರಿಗೆ ಹೇಗೆ ಬೇಕೋ ಹಾಗೆ ಮಾನವರ ಮನಸ್ಸಿನಲ್ಲಿ ಕುಳಿತು ಬದಲಾಯಿಸುವ ಚತುರತೆ ಅವರಲ್ಲಿದೆ. ಇದು ತಾತ್ಕಾಲಿಕ ಪರಿವರ್ತನೆ ಆಗಿರದೆ ಶಾಶ್ವತವಾಗಿರುವಂತಹ ಚೈತನ್ಯ ಅವರ ಆಶೀರ್ವಾದದಲ್ಲಿದೆ. ನಾನು ಈಗ ಹೇಳಲು ಹೊರಟಿರುವ ಕತೆ ರೇಖಾ ಮತ್ತು ಆನಂದ್ರವರದು ಹಾಗೂ ಅವರ ದತ್ತುಪುತ್ರಿಯರು. ರೇಖಾ ಆನಂದ್ರವರನ್ನು ಮದುವೆಯಾಗಿ ದೆಹಲಿಯಲ್ಲಿ ಸಂಸಾರ ಮಾಡುತ್ತಿದ್ದಾಳೆ. ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಾಗುವ ಭಾಗ್ಯ ಅವಳಿಗೆ ಬರಲಿಲ್ಲ. ಪೂನಾಗೆ ಅಕ್ಕನ ಮನೆಗೆಂದು ಹೋಗಿದ್ದಾಗ ಹಾಗೆ ಶಿರಡಿಗೂ ಹೋಗಿ ಬಂದಿದ್ದಳು. ದರ್ಶನ ಪಡೆದ ಅವಳಿಗೆ ರೋಮಾಂಚನವಾಗಿ ವಿಶೇಷವಾದ ಶಕ್ತಿ ಅಲ್ಲಿರುವುದು ಅವಳ ಅನುಭವಕ್ಕೆ ಬಂದಿತಂತೆ. ದುಃಖ ಆನಂದ ಸಮ್ಮಿಲನವಾಯಿತು. ದಿವ್ಯ ತೇಜೋಮೂರ್ತಿ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಮರೆಯುತ್ತೇವೆ. ನಮ್ಮೊಂದಿಗೆ ಯಾರಿದ್ದಾರೆ, ಎಲ್ಲಿದ್ದೇವೆ ಎಲ್ಲವೂ ಮರೆತು ಹೋಗುತ್ತದೆ. ಇಂದ್ರಿಯಗಳಿಗೆ ಗೋಚರಿಸುವುದು ಒಂದೇ ಒಂದು, ನಾವು ನಮ್ಮೆದುರಿಗೆ ಪರಮಾತ್ಮ. ಕಣ್ತುಂಬ ಅವನನ್ನು ತುಂಬಿಕೊಂಡು ಅವನೊಡನೆ ಮನಸ್ಸು ಸಂಭಾಷಿಸುತ್ತದೆ. ನಮ್ಮ ಮಾತುಗಳಿಗೆ ಬಾಬನಿಂದ ಉತ್ತರ ಪಡೆಯುತ್ತೇವೆ. ಈ ರೀತಿಯ ಅನುಭವ ಪಡೆಯಬೇಕಾದರೆ ಪೂರ್ವಜನ್ಮದಲ್ಲಿ ನಾವೇನಾದರೂ ಪುಣ್ಯ ಮಾಡಿರಬೇಕು. ಆಗ ಮಾತ್ರ ನಮಗೆ ಪುಣ್ಯಮೂರ್ತಿಯು ನಮಗೆ ದರ್ಶನ ಕೊಡುವುದು. ಮದುವೆಯಾಗಿ ಹಲವು ವರ್ಷಗಳಾಗಿದ್ದರೂ ಮಕ್ಕಳಾಗದೇ ಇದ್ದುದರಿಂದ ಯಾವುದಾದರೊಂದು ಅನಾಥಾಲಯದಿಂದ ಮಗುವನ್ನು ತಂದು ದತ್ತು ಸ್ವೀಕಾರ ಮಾಡುವ ಆಲೋಚನೆಯಲ್ಲಿ ರೇಖಾ ಮತ್ತು ಆನಂದವರಿಗೆ ಬಂದಿತ್ತು. ಆದರೆ ರೇಖಾ ಅತ್ತೆಗೆ ಈ ವಿಷಯದಲ್ಲಿ ಸಮ್ಮತಿ ಇರಲಿಲ್ಲ. ಬಾಬಾನ ಎದುರಿಗೆ ನಿಂತು ತನ್ನ ಪ್ರಾರ್ಥನೆ ಸಲ್ಲಿಸಿದಳು. ಬಾಬಾಗೆ ರೇಖಾಳ ಕನಸು ನನಸಾಗುವಂತೆ ಮಾಡಬೇಕೆಂದು ಅನ್ನಿಸಿರಬಹುದು. ಮಕ್ಕಳ ವಿಷಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ಅತ್ತೆ ಮನಸ್ಸನ್ನು ಬದಲಾಯಿಸಿದರು. ದತ್ತು ಪಡೆಯಲು ಒಪ್ಪಿಗೆ ನೀಡಿದರು. ಅತ್ತೆಯವರ ಅನುಮಾನಗಳು ದೂರವಾಗುವಂತೆ ಬಾಬಾ ಮಾಡಿದರು. ಭರವಸೆಯ ಮಾತುಗಳಿಂದ ಎಲ್ಲರಲ್ಲೂ ಸಂತೋಷ ಉಕ್ಕಿತ್ತು. ದಂಪತಿಗಳಿಬ್ಬರೂ ಅಂದುಕೊಂಡಂತೆ ಅನಾಥಾಲಯದಿಂದ ಮಗುವನ್ನು ತಂದು ಸಾಕುವ ನಿರ್ಧಾರಕ್ಕೆ ಮುಂದಾದರು. ಮುದ್ದಾದ ಹೆಣ್ಣು ಮಗುವನ್ನು ದತ್ತು ಪಡೆದರು. ಮಗುವಿನಿಂದ ತಾಯಿ ಸ್ಥಾನ ಪಡೆದ ರೇಖಾ ತನ್ನ ಬೆಚ್ಚನೆಯ ಗೂಡಿನಲ್ಲಿ ಮಗುವನ್ನು ರಕ್ಷಿಸಿದ ಪುಣ್ಯ. ತಾಯಿಯ ಪ್ರೀತಿಯನ್ನು ಕಾಣದೆ ಮಿಡುಕಾಡುತ್ತಿದ್ದ ಮಗುವಿಗೆ ತಾಯಿಯ ಮಡಿದು ಸಿಕ್ಕಿದಂತಾಯಿತು. ಮಗುವಿನ ಆಗಮನದಿಂದ ಮನೆಯಲ್ಲಿ ಎಲ್ಲರಿಗೂ ಹರ್ಷ ತಂದಿದೆ. ತಮ್ಮ ಕುಟುಂಬದ ರಕ್ತ ಹಂಚಿಕೊಂಡು ಹುಟ್ಟಿದ ಮಗು ಅಲ್ಲ ಎಂಬ ಭಾವನೆ ಯಾರಲ್ಲೂ ಇಲ್ಲ. ಎಲ್ಲರ ಮನಸ್ಸಿನಲ್ಲೂ ತಮ್ಮ ಕುಟುಂಬದಲ್ಲಿ ಜನಿಸಿದ ಮಗು ಎಂದು ಭಾವಿಸಿ ಮಗುವನ್ನು ಎತ್ತಿ ಮುದ್ದಾಡುತ್ತಾರೆ. ಅಚ್ಚುಮೆಚ್ಚಿನ ಮಗುವಾಗಿ ಎಲ್ಲರ ಪ್ರೀತಿ ಪಡೆದು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಯುತ್ತಿದೆ. ಬಾಬನಿಂದಾಗಿ ತನ್ನ ಬಾಳು ಕಂಗೊಳಿಸುವಂತಾಯಿತು ಎಂದು ಭಾವಿಸಿರುವ ರೇಖಾ ಮಗುವನ್ನು ಕರೆದುಕೊಂಡು ಹತ್ತಿರದಲ್ಲಿರುವ ಬಾಬಾ ಮಂದಿರಕ್ಕೆ ಆಶೀರ್ವಾದ ಪಡೆಯಲು ಹೋದಳು. ಕಣ್ಮುಚ್ಚಿ ಧ್ಯಾನಿಸಿದಾಗ ಬಾಬಾ ಅವಳನ್ನು ತನ್ನ ಹಸ್ತವನ್ನು ಎತ್ತಿ ಆಕೆಯ ತಲೆಯ ಮೇಲೆ ಆಶೀರ್ವಾದ ಮಾಡಿದಂತಹ ಅನುಭವ ಉಂಟಾಯಿತಂತೆ. ಹೆಣ್ಣು ಮಗುವನ್ನು ದತ್ತು ಪಡೆದು ಪ್ರೀತಿಯಿಂದ ಬೆಳೆಸುತ್ತಿರುವ ರೇಖಾಳಿಗೆ ಮತ್ತೊಂದು ಹೆಣ್ಣು ಮಗುವನ್ನು ಪಡೆಯುವ ಹಂಬಲ ಉಂಟಾಯಿತು. ಇದರಿಂದ ಮಗುವಿಗೆ ಜೊತೆಗೆ ಬೆಳೆಯಲು ಅನುಕೂಲವಾಗುತ್ತದೆ, ಅಲ್ಲದೆ ಒಂದು ಮಗುವಿಗೊಂದು ಆಸರೆ ನೀಡಿದ ಪುಣ್ಯ ತನ್ನದಾಗುತ್ತದೆ ಎಂದು ಅಂದುಕೊಂಡಳಂತೆ. ಇದಕ್ಕೆ ರೇಖಾಳ ಗಂಡ ಆನಂದನ ಸಮ್ಮತಿಯೂ ಇತ್ತು. ಅದರಂತೆ ಅನಾಥಾಲಯದಲ್ಲಿ ಹೆಸರು ನೋಂದಾಯಿಸಿ ಬಂದರು. ಅನಾಥಾಲಯದಿಂದ ಮಗು ಸಿಕ್ಕಿದೆ ಎಂದು ತಿಳಿಸಿದ ಕೂಡಲೇ ಇಬ್ಬರೂ ಹೋದರು. ಹೋಗಿ ನೋಡಲು ಮಗು ಬಣ್ಣದಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಮೊದಲ ಮಗು ಬೆಳ್ಳಗಿರುವುದರಿಂದ ಸಹಜವಾಗಿ ಮಕ್ಕಳಲ್ಲಿ ಕೀಳರಿಮೆ ಬರಬಹುದೆಂಬ ಭಾವನೆ ಆನಂದನಿಗೆ ಅನಿಸಿ ಮಗುವನ್ನು ದತ್ತು ಪಡೆಯಲು ಯೋಚಿಸಿದರು. ಆದರೆ ರೇಖಾಗೆ ಒಪ್ಪಿಗೆ ಕೊಟ್ಟು ತರಲು ನಿಶ್ಚಯಿಸಿದ ಮೇಲೆ
ನಿರಾಕರಿಸುವ ಮನಸ್ಸಿರಲಿಲ್ಲ. ದ್ವಂದ್ವ ಮನಸ್ಸಿಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಮಗುವಿಗೆ ದೇವರ ಆಶೀರ್ವಾದ ಸಿಕ್ಕಿದರೆ ಎಂಥ ದೃಢ ಮನಸ್ಸನ್ನು ಕರಗಿಸಬಲ್ಲರು ಎಂದು ನಂಬಿದ ರೇಖಾ ದೇವಸ್ಥಾನವನ್ನು ಹುಡುಕಿಕೊಂಡು ಹೋಗಿದ್ದಾಳೆ. ಸಿಕ್ಕಿದ್ದು ಬಾಬಾ ಮಂದಿರ. ತನ್ನ ಆರಾಧ್ಯ ದೈವ ಎದುರಿಗೆ ಸಿಕ್ಕಿದಾಗ ರೇಖಾಗೆ ಹೆಚ್ಚು ಸಂತೋಷವಾಗಿದೆ. ಆಗ ಆರತಿಯ ಸಮಯ. ಮಗುವನ್ನು ಅಲ್ಲಿ ಪೂಜೆ ಮಾಡುತ್ತಿದ್ದವರ ಕೈಗೆ ಕೊಟ್ಟು ಬಾಬನ ಆಶೀರ್ವಾದ ಕೊಡಿಸಿ ಎಂದು ಕೇಳಿದಳಂತೆ. ಅದರಂತೆ ಮಗುವನ್ನು ಪಡೆದು ಬಾಬಾನ ಚರಣಕಮಲಗಳ ಮೇಲಿಟ್ಟು ಹೂಮಾಲೆಯನ್ನು ಮಗುವಿಗೆ ಹಾಕಿ ರೇಖಾನ ಕೈಗೆ ಕೊಟ್ಟರಂತೆ. ರೇಖಾಳ ಸಂತೋಷಕ್ಕೆ ಪಾರವಿಲ್ಲದಂತಾಯಿತು. ಮಗುವನ್ನು ಪಡೆಯಲು ಹೋದ ಜಾಗ ಇವರಿಗೆ ಹೊಸತು. ಯಾವ ದೇವಸ್ಥಾನ ಎಲ್ಲಿದೆ ಎಂದು ತಿಳಿಯದು. ಜನಗಳ ಸಹಾಯ ಪಡೆದು ದೇವಸ್ಥಾನವನ್ನು ಹುಡುಕಿಕೊಂಡು ಹೋದವರಿಗೆ ಸಿಕ್ಕಿದ್ದು ಬಾಬನ ಮಂದಿರ. ಮಗು ಕಪ್ಪಗಿದೆ ಎಂದು ನಿರಾಕರಿಸಿದ ಗಂಡ ಆನಂದಿಗೆ ಬಾಬನ ಕೃಪೆಯಿಂದ ಮನಸ್ಸು ಕರಗಿತ್ತು. ಮಗುವಿನ ಮೇಲೆ ಮಮಕಾರ ಹುಟ್ಟಿತು. ಬಾಬಾನ ಆಶೀರ್ವಾದದಿಂದ ಆನಂದನ ಮನಸ್ಸು ಬದಲಾಯಿತು ಎಂದು ಅನಿಸಿದೆ. ಬಾಬಾ ಚರಣವನ್ನು ಮಗುವಿಗೆ ಸ್ಪರ್ಶ ಮಾಡಿಸಿದ್ದರಿಂದ ಮಗುವಿನ ಜೀವನ ಪಾವನವಾಗುತ್ತದೆ ಎಂಬ ಭರವಸೆ ರೇಖಾಳಲ್ಲಿ ಇದೆ. 2 ಹೆಣ್ಣು ಮಕ್ಕಳನ್ನು ದತ್ತು ಪಡೆದಿರುವ ರೇಖಾ ಜೀವನ ಮಧುರವಾಗಿದೆ. ಮಗುವನ್ನು ಮನೆಗೆ ಕರೆದು ತಂದ ಮೇಲೆ ಗಂಡ ಅಸಡ್ಡೆ ಮಾಡಿದರೆ ಎಂಬ ಭಯ ದೂರವಾಗಿದೆ. 2 ಮಕ್ಕಳಲ್ಲಿ ಸಮಾನವಾದ ಪ್ರೀತಿ ಬೆಳೆಸಿಕೊಂಡಿದ್ದಾರೆ. ಬಾಬಾರವರನ್ನು ನಂಬಿದರೆ ಸಹಜವಾಗಿ ಬರುವ ತೊಂದರೆಗಳಿಗೆ ಮಾರ್ಗದರ್ಶನ ಮಾಡಿ ಬೆಳಕಿನ ಜ್ಯೋತಿಯನ್ನು ಬಾಳಿನಲ್ಲಿ ಹಚ್ಚುತ್ತಾರೆ. ಉದ್ದೇಶಿತ ಕಾರ್ಯಗಳನ್ನು ಸಫಲಗೊಳಿಸಿ ಸಂತೋಷ, ನೆಮ್ಮದಿ, ಸುಖ ತರುವಂತೆ ಬಾಬಾ ಮಾಡುತ್ತಾರೆ. ಓಂ ಸಾಯಿ ಪ್ರಣಾಮ್.